ಮುಸ್ಲಿಂ ಕೊಡಬೇಡಿ ಮುಸ್ಲಿಮ್ ಯಾವ ದೇವ್ರು ಹೇಳೋಣ ನಿಮಗೆ ಮುಸ್ಲಿಮ್ಗೆ ಕೊಡಬೇಡಿ ಅಂತ? ಯಾವುದೋ ದೇವ್ರು ಹೇಳೋಣ ನಿಮ್ಮ ದೇವರು? ಇವಾಗ ಏಕಾಏಕಿ ಬಂದು ನೋಟಿಸು ಕೊಟ್ಟಿಲ್ಲ, ಅವ್ರಿಗೆ ಸಾಮಾನು ಎತ್ತಕ್ಕೂ ಅವಕಾಶ ಕೊಟ್ಟಿಲ್ಲ. ಅವರೇ ನುಗ್ಗಿಬಿಟ್ಟು ಸಿಲಿಂಡ್ರುಗಳು ಮಾತ್ರ ಎತ್ತಿ ಈಚೆ ಇಕ್ಬಿಟ್ಟು ಡೆಮಾಲಿಷನ್ ಮಾಡೋರೆ. ಕೇರಳದವರು ಯಾರೋ ಒಬ್ಬರು ಬಂದರು, ಅವ್ರು ಬಂದು ಧ್ವನಿ ಎತ್ತಿದ್ರು. ಅವ್ರ ಹಿಂದೆ ಯಾರೋ ಕೇರಳದವರು ಯಾರೋ CM ಬಂದು ಎಂ ಪಿ ಬಂದಿದ್ರು. ಆರ್ ಅಶೋಕ್ ಅವ್ರು ಬಂದಿದ್ರು. ಅವ್ರು ಬಂದು ಏನು ಮಾಡ್ತಾಯಿದ್ದೀರಮ್ಮ ನೀವು ಚಳಿಯಲ್ಲಿ, ಹೆಂಗೆ ಮಲಗ್ತಾ ಇದ್ದೀರಾ, ಏನು ತಿಂತಾ ಇದ್ದೀರಾ ನೀವು, ಯಾರು ತೊಗೊಂಬಂದು ಕೊಡ್ತಾ ಇದ್ದಾರೆ ನಿಮಗೆ? ಸರ್ಕಾರಿ ನಾವು ಏನು ಮಾಡಲ್ಲ ಸ್ವಾಮಿ, ನಮಗೆ ಮನೆಗಳು ಹೊಡೆದೋಗಿದೆ, ನಮಗೆ ಮನೆ ಸೌಲಭ್ಯ ಕೊಡಿ, ಇಲ್ಲ ಅಪಾರ್ಟ್ಮೆಂಟ್ ಬೇಡ, ನಮಗೆ ಎಲ್ಲಾದರೂ ಜಾಗ ಕೊಡಿ, ನಾವು ಗುಡಿಸಲೇ ಹಾಕ್ಕೊಂಡಿರ್ತೀವಿ. ಶೇಖ್ ಅಬ್ದುಲ್ ಗಫಾರ್, ಜಯನಗರ ಸೋಯನ್ ಬೆಳಕಲ್ಲಿ ನಾವು ಹುಟ್ಟಿ ಬೆಳೆದಿರೋದು. ನಮ್ಮ ತಾತ ಮುತ್ತಾತ ಎಲ್ಲ ಇಲ್ಲಿ ಮದುವೆ ಆಗಿಬಿಟ್ಟು ನಾನು ಈ ಕಡೆ ಬಂದು 35 ವರ್ಷ ಆಯಿತು. ಇಲ್ಲಿ ಈ ಸೈಡಲ್ಲಿ ಒಂದು 25-28 ವರ್ಷದಿಂದ ವಾಸ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಹಳ್ಳ ಇತ್ತು. ಈಚೆಗಡೆ ಇದೇ ಏರಿಯಾದಲ್ಲಿ ಬಾಡಿಗೆಗಳಿಗಿದ್ರು. ಅವ್ರ ಕೈಯಿಂದ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ಹಳ್ಳ ಮುಚ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಅವ್ರವ್ರು ಮುಚ್ಕೊಂಡ್ಬಿಟ್ಟು ಏನೋ ಗುಡ್ಸ್ಲುಗಳು ಇದು ಹಾಕ್ಕೊಂಡ್ಬಿಟ್ಟು ಕಟ್ಕೊಂಡಿದ್ರು. ಇದೆಲ್ಲ ಒಂದು 5 ವರ್ಷ 8 ವರ್ಷ 6 ವರ್ಷ ಆ ಥರ ಆಯಿತು. ಹಳೆ ಮನೆಗಳದು ಈ ಕಡೆದು. ಇವಾಗ ಏಕಾಏಕಿ ಬಂದು ನೋಟಿಸು ಕೊಟ್ಟಿಲ್ಲ, ಅವ್ರಿಗೆ ಸಾಮಾನು ಎತ್ತಕ್ಕೂ ಅವಕಾಶ ಕೊಟ್ಟಿಲ್ಲ. ಅವರೇ ನುಗ್ಗಿಬಿಟ್ಟು ಸಿಲಿಂಡ್ರುಗಳು ಮಾತ್ರ ಎತ್ತಿ ಈಚೆ ಇಕ್ಬಿಟ್ಟು ಡೆಮಾಲಿಷನ್ ಮಾಡೋರೆ. ಅವ್ರದ್ದು ಅಡುಗೆ ಮಾಡೋದು ಸಾಮಾನು, ಮಕ್ಕಳದು ಯೂನಿಫಾರಮು, ಬುಕ್ಸು ಎಲ್ಲ ಧ್ವಂಸ ಆಗಿದೆ. ಏನಕ್ಕೂ ಅವಕಾಶ ಕೊಟ್ಟಿಲ್ಲ. ಒಂದು 2 ಅವರ್ ಅವಕಾಶ ಕೊಡ್ತಾಯಿದ್ರು, ಎಲ್ಲ ಎತ್ಕೊಂಡ್ಬಿಡ್ತಾಯಿದ್ರು. ಅಷ್ಟು ಅವಕಾಶ ಕೊಟ್ಟಿಲ್ಲ. ಹೊಡೆದಾಗ್ಬಿಟ್ರು, ಹೋಗ್ಬಿಟ್ರು. 4-5 ದಿವಸ ಯಾರೂ ಬಂದಿಲ್ಲ ಇಲ್ಲಿ. ಯಾರು ಏನು ಎತ್ತ ಅಂತ ಡೆಮಾಲಿಷನ್ ಆಗಿದ್ದು 4-5 ದಿವಸ ಯಾರೂ ಬಂದಿಲ್ಲ. ಕೇರಳದವರು ಯಾರೋ ಒಬ್ಬರು ಬಂದರು, ಅವ್ರು ಬಂದು ಧ್ವನಿ ಎತ್ತಿದ್ರು. ಅವ್ರ ಹಿಂದೆ ಯಾರೋ ಕೇರಳದವರು ಯಾರೋ CM ಬಂದು ಎಂ ಪಿ ಬಂದಿದ್ರು. ಅವರಾಗಿದ್ಮೇಲೆ MLA ಬಂದಿದ್ದರು. ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದರು. ಅವ್ರು ಬಂದು ಏನೋ ಒಂದು ಬಡವರಿಗೆ ಒಂದು ಸುದ್ದಿ ಕೊಡ್ತೀನಿ, ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಆಮೇಲೆ ನಮ್ಮ DK ಸಾಹೇಬ್ರು ಅವ್ರು ಬಂದಿದ್ದರು, ಅವರು ನೋಡ್ಕೊಂಡು ಹೋದರು. ಆಮೇಲೆ ಎಲ್ಲ ಕೂತಿ ಇವ್ರಿಗೆ ಒಂದು ಮನೆ ಅನುಕೂಲ ಮಾಡಿಕೊಡೋಣ ಅಂದ್ಬಿಟ್ಟು ಅವರು ಆಸೆ ತೋರಿಸೋರೆ. ಇವಾಗ BJP ಅವರು ಇಲ್ಲೆಲ್ಲ ಬಾಂಗ್ಲಾದೇಶದವ್ರು ಇದ್ದಾರೆ, ಪಾಕಿಸ್ತಾನವ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೊಡಬಾರ್ದು ಯಾರಿಗೂ ಮನೆ ಅಂತ. ಬಾಂಗ್ಲಾದೇಶ ಪಾಕಿಸ್ತಾನ ನಿಮ್ಮ ಗೇಟು ದಾಟಿನೇ ಬರಬೇಕು ಈ ಕಡೆ. ಅವರು ನಿಮ್ಮ ಗೇಟ್ ದಾಟಿನೇ ಬರಬೇಕು ಈ ಕಡೆ, ಇಲ್ಲಾಂದ್ರೆ ಅವ್ರು ಬರೋಕ್ಕೆ ಅವಕಾಶ ಇಲ್ಲ. ಫ್ಲೈಟಲ್ಲಿ ಬರಬೇಕಾದ್ರೂ ಅವ್ರಿಗೆ ಇನ್ಫೆಕ್ಷನ್ ಮಾಡ್ತಾರೆ. ಡೋಲಿಯಲ್ಲಿ ಬರಬೇಕಾದ್ರೂ ಇನ್ಫೆಕ್ಷನ್ ಆಗುತ್ತೆ. ಅವರು ನೀವು ಅಲ್ಲಿ ಚೆಕ್ ಮಾಡಿದ್ದೀರಾ, ನೀವು ಹೆಂಗೆ ಒಳಗಡೆ ಬಿಟ್ರಿ ನೀವು? ಪಾಕಿಸ್ತಾನ್ಗೆ ಬಾಂಗ್ಲಾದೇಶ ಅವ್ರಿಗೆಲ್ಲ ಹೆಂಗೆ ಬಿಟ್ರಿ ಸ್ವಾಮಿ ನೀವು ಗಡಿಯಲ್ಲಿ? ನೀವೇ ತಾನೇ ಬಿಟ್ಟಿದ್ದು. ನೀವು ಬಿಟ್ಟಿದ್ದಕ್ಕೆ ಅವ್ರು ಇಲ್ಲಿ ಬಂದು ಸೇರ್ಕೊಂಡಿರೋದು. ಇಲ್ಲಿ ಯಾರಿದ್ದಾರೆ ಅಂತ ಅವರು ನೀವು ಬಂದು ಪರೀಕ್ಷೆ ಮಾಡಿ, ಯಾರಿದ್ದಾರೆ ಅವ್ರ ಪ್ರೂಫ್ ಏನಿದೆ ತೋರಿಸ್ರಿ. ಸುಮ್ಗೆ ಬಂದುಬಿಟ್ಟು ನೀವು ರೋಡ್ ಹೊಡ್ಕೊಂಡು ಹೋಗ್ಬಿಟ್ಟು ಯಾರೋ ಒಂದು ಚಿಕ್ಕ ವಯಸ್ಸು ಹುಡುಗಿರಿಗೆ ಹಿಡ್ಕೊಂಡ್ಬಿಟ್ಟು ಒಂದು 10-15 ಜನ ಗ್ರೂಪಲ್ಲಿ ನೀವು ನಿಲ್ಸ್ಕೊಂಡ್ಬಿಟ್ರೆ ಗಾಬರಿ ಆಗಲ್ವಾ ಅಮ್ಮ? ಏನೋ ಹೇಳೋಕ್ಕೋಗಿ ಏನೇನೋ ಹೇಳುತ್ತೆ. ಆಮೇಲೆ ಸ್ವಲ್ಪ ನ್ಯೂಸ್ ಅವ್ರು ಏನು ಮಾಡೋರೆ, ಸುಮ್ಗೆ ಭಯ ಬೀಳಿಸ್ಬಿಟ್ಟು ಏನಿದೆ ಹೇಳು ಏನು ಹೇಳ್ತಾರೆ. ಸ್ವಲ್ಪ ಜನಕ್ಕೆ ಕನ್ನಡ ಬರೋಲ್ಲ, ಉಲ್ಟಾ ಸೀದಾ ಬಂದುಬಿಡುತ್ತೆ ಮಾತು. ಅದೇ ಒಂದು ಹೈಲೈಟ್ ಮಾಡ್ತಾಯಿದ್ದಾರೆ. ಬೇಡ ಸ್ವಾಮಿ, ಮುಸ್ಲಿಂ ಕಡೆಯಿಂದ ನಿಮ್ಗೆ ಏನು ತೊಂದರೆ ಆಗಿದೆ, ನಿಮ್ಮಿಂದ ನಮಗೇನು ತೊಂದರೆ ಆಗಿದೆ? ನಾವು BJPಯಲ್ಲಿನೂ ವರ್ಕ್ ಮಾಡಿದ್ದೀವಿ. ನಮಗೆ ನೀವು ಬೇಕು, ನಮಗೆ ನೀವು ಬೇಕು, ನಿಮಗೆ ನಾವು ಬೇಕು. ನಮ್ಮ ವಿರುದ್ಧ ಯಾಕೆ ಮಾಡ್ತಾಯಿದ್ದೀರಾ? ಬಡವರು ದೇವರು ಯಾವ್ದನ್ನ ದೇವ್ರು ಹೇಳೋಣ, ಹೋಗ್ಬಿಟ್ಟು ಅವ್ನಿಗೆ ಹಾಳು ಮಾಡು, ಅವ್ನಿಗೆ ಕೆಡಿಸು, ಅವ್ನಿಗೆ ಅನ್ನ ನೀರು ಇಲ್ದಿರ ಮಾಡು ಅಂತ ಯಾವ್ದನ್ನ ದೇವ್ರು ಹೇಳೋಣ? ಏನು ಮಾಡಿದ್ಯಾ ನೀನು ಪ್ರಪಂಚದಲ್ಲಿ ಅಂತಾನೆ ಕೇಳೋದು. ನೀನು ಏನು ಹೇಳ್ತೀರಾ ನೀವು ಹೋಗ್ಬಿಟ್ಟು ಉತ್ತರ ಅಲ್ಲಿ? ಸರ್, ಇವಾಗ ಇಲ್ಲಿ ಒಟ್ಟು ಎಷ್ಟು ಕುಟುಂಬ ಇದೆ? ಒಂದು 200 ಚಿಲ್ಲರೆ ಆಗಿದೆ ಸರ್. 200 ಚಿಲ್ಲರೆ ಅಂದರೆ ಎಲ್ಲರೂ ಮುಸ್ಲಿಮ್ಸ್ ಇದ್ದಾರೆ ಅಥವಾ? ಇಲ್ಲ ಎಲ್ಲ ಜಾತಿ ಇದ್ದಾರೆ. ಕ್ರಿಶ್ಚಿಯನ್ಸು, ಹಿಂದೂ,
ಆಮೇಲೆ ಎಷ್ಟು ಎಲ್ಲ ಎಲ್ಲ ಸೇರಿ ಎಲ್ಲ ಮಿಕ್ಸ್ ಇದ್ದಾರೆ. ಇವಾಗ ಮನೆ ಡೆಮೊಲಿಷ್ ಮಾಡಿರೋದು ಎಲ್ಲರದು ಮಾಡಿದ್ದಾರೆ. ಎಲ್ಲರದು ಮಾಡೋರು. ಅಂದರೆ ರೆಕಾರ್ಡ್ಸ್ ಏನು ಇರಲಿಲ್ಲ ಸರ್? ರಿಕಾರ್ಡ್ಸ್ ಇದೆ ಅಲ್ಲ, 94C ಕೊಟ್ಟಿದ್ರು ಎಲ್ಲ. ಆವಾಗ BJP ಸರ್ಕಾರನೇ ಇತ್ತು, ಕೊಡಬೇಕಾಗ BJP ಸರ್ಕಾರನೇ ಇತ್ತು. ಅವರು ಓಟ್ ಕೇಳಕ್ಕೆ ಬಂದವರು ಇಲ್ಲಿ, ಅವ್ರಿಗೆ ಗೊತ್ತಿಲ್ವ ಇಲ್ಲಿ ಮನೆಗಳು ಇರೋದು? ಯಾಕೆ ಆವಾಗಲೇ ನೀವು ನಿಲ್ಲಿಸಿಲ್ಲ? ನಿಮಗೂ ಗೊತ್ತಲ್ಲ. ಇವಾಗ ಕಾಂಗ್ರೆಸ್ ಮೇಲೆ ನೀವು ಯಾಕೆ ಆಗ್ತಾಯಿದ್ದೀರಾ? ನಿಮ್ಮ ಸರ್ಕಾರದಲ್ಲಿನೂ ಆಗಿದ್ದಲ್ಲ ತಪ್ಪು. ಮುಸ್ಲಿಮ್ ಕೊಡಬೇಡಿ ಮುಸ್ಲಿಮ್ ಯಾವ ದೇವ್ರು ಹೇಳೋಣ ನಿಮಗೆ ಮುಸ್ಲಿಮ್ಗೆ ಕೊಡಬೇಡಿ ಅಂತ? ಯಾವುದಾದ್ರು ದೇವ್ರು ಹೇಳೋಣ ನಿಮ್ಮ ದೇವರು? ಮುಸ್ಲಿಮ್ಗೆ ಉರಿದ ಮಾಡಿ ನೀವು, ಮುಸ್ಲಿಮ್ಗೆ ಏನು ಸೌಕರ್ಯ ಮಾಡಬೇಡಿ ನೀವು ಅಂತ ಏನಾದ್ರು ಆ ಥರ ಇದ್ದರೆ ತೋರಿಸಿ. ನಮಗೆ ಬೇಡ ಮನೆಗಳು, ನೀವೇ ಇಟ್ಕೊಡ್ರಿ. ಇನ್ನೂ 4 MLAಗಳಿಗೆ MP ಗಳು ಕೊಡ್ರಿ, ನಮಗೆ ಬೇಡ. ನ್ಯಾಯ ಇರಬೇಕಲ್ಲ ಸ್ವಾಮಿ. ಸರ್ ಇವಾಗ ಇಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ, ಹೆಂಗಸೆಲ್ಲ ಇದ್ದಾರೆ, ರಾತ್ರಿ ಹೊತ್ತೆಲ್ಲ ಹೆಂಗೆ? ರಾತ್ರಿ ಹೋಗಿ ಹಿಂಗೆ ಸ್ವಾಮಿ, ಯಾರೋ ತಾರ್ಪಾಳ್ಗಳು ಬರ್ಶೀಟ್ಗಳು ಕೊಟ್ಟವರು ದೊಡ್ಡವರು, ಹೆಂಗೋ ಮಲ್ಕೊತಾ ಇದ್ದೀವಿ. ಆರ್ ಅಶೋಕ್ ಅವ್ರು ಬಂದಿದ್ದರು. ಅವ್ರು ಬಂದು ಏನು ಮಾಡ್ತಾಯಿದ್ದೀರಮ್ಮ ನೀವು ಚಳಿಯಲ್ಲಿ? ಹೆಂಗೆ ಮಲಗ್ತಾ ಇದ್ದೀರಾ? ಏನು ತಿಂತಾ ಇದ್ದೀರಾ ನೀವು? ಯಾರು ತೊಗೊಂಬಂದು ಕೊಡ್ತಾ ಇದ್ದಾರೆ ನಿಮಗೆ ಅಂತ ಕೇಳಲಿಲ್ಲ ಅವರು. ಏನಲ್ಲಿ ಅಷ್ಟು ದೊಡ್ಡ ಪಾತ್ರೆಗಳು ಇಟ್ಕೊಂಡ್ಬಿಟ್ಟವ್ರೆ, ಏನು ಇವ್ರು ತೊಗೊಂಬಂದು ಹಾಕೋರ? ಯಾರೋ ಪುಣ್ಯಾತ್ಮ ಕೊಡ್ತಾವ್ರೆ, ಬಡವ್ರು ತಿಂತಾ ಇದ್ದಾರೆ. ಅದಕ್ಕೂ ಹೊಟ್ಟೆ ಕಿಚ್ಚ ನಿಮಗೆ? ಪಾತ್ರೆಗಳು ನೋಡ್ಬಿಟ್ಟಿನೂ ಹೊಟ್ಟೆ ಕಿಚ್ಚ ಅಂಥದ್ದು ಏನು ನಿಮಗೆ ಮುಸ್ಲಿಮ್ಸ್ ಮಾಡೋರೆ? ನಿಮಗೆ ಇವತ್ತಿದ್ದೊಂದು ಮನುಷ್ಯ ನಾಳೆ ಇಲ್ಲ. ನೀವು ಸತ್ತಿ ದೇವ್ರ ಹತ್ರ ಹೋದ್ರೆ ನೀವು ಏನು ಉತ್ತರ ಕೊಡ್ತೀರಾ ದೇವ್ರಿಗೆ? ಏನು ಉತ್ತರ ಕೊಡ್ತೀರಾ ಸ್ವಾಮಿ? ಹೆಚ್ಚು ಕಮ್ಮಿ ನಾವು ಬಂದಿದ್ದೀವಿ 4 ದಿವಸ ಬಜಾರ್ಗೆ, 1 ದಿವಸ ಹೋಗಬೇಕು ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಏನು ಮಾಡಿದ್ದೀವಿ ನಾವು ಕರ್ಮ ನಾವು ಹೇಳಬೇಕು. ಅದಕ್ಕೇನಾದರೂ ಏನಾದರೂ ಮಾಡಿಕೊಡ್ರಿ ನೀವು, ಸಾಕು. ಇಷ್ಟು ಮಾಡಿದ್ದೀರಾ ನೀವು, ಇನ್ನು ಮೇಲೆ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಒಂದೇ ಭಾವನೆ ನೋಡಿರಿ. ಹಿಂದೂ ಮುಸ್ಲಿಮ್ ಎಲ್ಲ ನಾವು ಅಣ್ಣ ತಮ್ಮ ಥರ ಇದ್ದೀವಿ. ಯಾಕೆ ಕಿತ್ಲಾಡ್ತಾ ಇದ್ದೀರಾ? ನಮಗೆ ಕಿತ್ಲಾಡ್ಬಿಟ್ಟು ನೀವೇನು ಮಾಡ್ಕೊತೀರಾ? ಇನ್ನೂ ಎಷ್ಟು ನೀವು ಲೂಟಿ ಹೊಡಿತೀರಾ? ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಸರ್? ಸರ್ಕಾರ ನಾವು ಏನು ಮಾಡಲ್ಲ ಸ್ವಾಮಿ. ನಮಗೆ ಮನೆಗಳು ಹೊಡೆದೋಗಿದೆ, ನಮಗೆ ಮನೆ ಸೌಲಭ್ಯ ಕೊಡಿ. ಇಲ್ಲ ಅಪಾರ್ಟ್ಮೆಂಟ್ ಬೇಡ ನಮಗೆ, ಎಲ್ಲಾದರೂ ಜಾಗ ಕೊಡಿ, ನಾವು ಗುಡಿಸಲೇ ಹಾಕ್ಕೊಂಡಿರ್ತೀವಿ. BJP ಅವ್ರಿಗೆ ಕೊಡಿ ಅಪಾರ್ಟ್ಮೆಂಟ್ಗಳು, ನಮಗೆ ಬರೀ ಜಾಗ ಕೊಡಿ, ಎಲ್ಲನೂ ಗುಡಿಸಲು ಹಾಕ್ಕೊತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.